ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ, ಇದೊಂದು ಖಾಲಿ ಡಬ್ಬ, ದೊಡ್ಡ ಷಡ್ಯಂತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಜಾಮೀನು ರದ್ದು, ಸುಪ್ರೀಂ ಆದೇಶದಂತೆ ನಟ ದರ್ಶನ್, ಪವಿತ್ರ ಸೇರಿ 4 ಅರೆಸ್ಟ್. ಆರೋಪಿಗಳ ಬಂಧನವಾಗುತ್ತಿದ್ದಂತೆ ಕುಟುಂಬಸ್ಥರ ಕಣ್ಣೀರು. ಹಗಲಿನಲ್ಲೇ ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್, ಕೂದಲೆಳೆ ಹಂತರದಲ್ಲಿ ಬಾಲಕಿ ಬಚಾವ್, ಆಲೂರು ತಾಲೂಕನ್ನು ಬೆಚ್ಚಿ ಬೀಳಿಸಿದ ಘಟನೆ. ವಾರ್ತೆಗಳ ವಿವರ. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ಖಾಲಿ ಡಬ್ಬ, ಏನೂ ಇಲ್ಲ, ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಹೇಳಿಕೆ ನೀಡಿದ ಅವರು, ಈ ಪ್ರಕರಣದಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ. ಯಾರದ್ದು ಷಡ್ಯಂತ್ರ ಎಂದು ಈಗ ನಾನು ಹೇಳಲ್ಲ. ಬಹಳ ಪ್ಲಾನ್ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಯಾರನ್ನೋ ತೇಜೋವಧೆ ಮಾಡಿ 100 ವರ್ಷದಿಂದ ಬಂದ ಪರಂಪರೆಯನ್ನು ಹಾಳು ಮಾಡಲು ಹೊರಟಿದ್ದಾರೆ. ಅವನ್ಯಾರೋ ಒಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ನೀಡಿದ್ದರಿಂದ ತನಿಖೆ ನಡೆಯುತ್ತಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಿವಲಿಂಗೇಗೌಡ, ಬೀಳೂರು ಗೋಪಾಲಕೃಷ್ಣ, ಅಶೋಕ್ ರೈ ಮಾತನಾಡಿದ್ದಾರೆ. ಯಾರು ಷಡ್ಯಂತ್ರ ಮಾಡುತ್ತಿದ್ದಾರೆ, ಸುಳ್ಳು ಆರೋಪ ಮಾಡುತ್ತಾರೆ, ಅವರ ವಿರುದ್ಧ ಆಳಕ್ಕೆ ಹೋಗಿ ತನಿಖೆ ಮಾಡಿ ಕಾನೂನು ಕ್ರಮಕ್ಕೆ ಕೈಗೊಳ್ಳಲು ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ದಾರೆ ಎಂದರು. ನೋಡಿ, ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು, ವರ್ಷಾನುಗಟ್ಟಲೆಯಿಂದ 100 ವರ್ಷ 1000 ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ಮದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಇದೇನಾಯಿತು ಅಂತಂದರೆ, ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕಿದ್ದಾರೆ. ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲೂ ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದೀವಿ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್, ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ದು ಜಾಸ್ತಿ ಮಾಡ್ತಾಯಿದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೀವಿ. ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲಾಗಿ ರಿಪೋರ್ಟ್ ತರಿಸ್ಕೊಂಡೇ ಏನು ಬೇಕೋ ಹೇಳ್ತಾರೆ. ಬಟ್ ಒಂದು, ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು. ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ. ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ. ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ, ಅದು ಕೂಡ ನಮಗೆ ಅರಿವಿದೆ ನಮಗೆ. ಬಟ್ ಕೋರ್ಟಲ್ಲಿ ಇದ್ರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ ಆಗಿ, ಪ್ರೊಫೆಷನ್ ಆಗಿ ಮಾಡಲಿ ಅಂತ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ ಬೆನ್ನಲ್ಲೇ ನಟ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನೆಲೆಸಿದ್ದ ಅಪಾರ್ಟ್ಮೆಂಟ್ನಲ್ಲಿ ಇದ್ದ ದರ್ಶನ್ ಅವರನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಮೊದಲು ದರ್ಶನ್ ಅವರು ನ್ಯಾಯಾಲಯಕ್ಕೆ ಶರಣಾಗುತ್ತಾರೆ ಎಂಬ ಸುದ್ದಿ ಬಂದಿತ್ತು. ಆದರೆ ಪೊಲೀಸರು ದರ್ಶನ್ ನ್ಯಾಯಾಲಯಕ್ಕೆ ಶರಣಾಗುವ ಮೊದಲೇ ಅಪಾರ್ಟ್ಮೆಂಟ್ಗೆ ತೆರಳಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ 2ನೇ ಆರೋಪಿಯಾಗಿದ್ದಾರೆ. ಮೊದಲ ಆರೋಪಿಯಾಗಿರುವ ಪವಿತ್ರ ಗೌಡ ಅವರನ್ನು ಈ ಮೊದಲೇ ಪೊಲೀಸರು ಅರೆಸ್ಟ್ ಮಾಡಿದರು. ಸಿನಿಮೀಯ ರೀತಿಯಲ್ಲಿ ಬಾಲಕಿಯನ್ನು ಕಿಡ್ನಾಪ್ ಮಾಡಲು ಹಂತಕರು ಯತ್ನಿಸಿದ್ದು, ಕೂದಲೆಳೆ ಹಂತರದಲ್ಲಿ ಆಲೂರು ತಾಲೂಕು ಕುಂದೂರು ಹೋಬಳಿ ಹಂಚೂರು ಗ್ರಾಮದ ಶಾಲೆಯ ವಿದ್ಯಾರ್ಥಿನಿ ಪಾರಾಗಿದ್ದಾಳೆ. ಹಂಚೂರು ಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಅರ್ಪಿತಾ ಪ್ರತಿನಿತ್ಯದಂತೆ ಹಾಂಜಿಹಳ್ಳಿ ಗ್ರಾಮದಿಂದ ನಡೆದುಕೊಂಡೇ ಶಾಲೆಗೆ ಬರುವ ವೇಳೆ ಹಂಚೂರು ಪ್ರೌಢಶಾಲೆ ಬಳಿ ಕಿರಾತಕರು ಓಮಿನಿ ಕಾರ್ ಮೂಲಕ ಅಪಹರಣಕ್ಕೆ ಪ್ರಯತ್ನಿಸಿದ ಘಟನೆ ನಡೆದಿದೆ. ಈಗಾಗಲೇ 2 ಬಾಲಕಿಯರನ್ನು ಅಪಹರಿಸುವುದಾಗಿ ತಪ್ಪಿಸಿಕೊಂಡ ಬಾಲಕಿ ಅನುಮಾನ ವ್ಯಕ್ತಪಡಿಸಿದ್ದು, ಶಾಲಾ ಬ್ಯಾಗ್ ಅನ್ನು ಅಲ್ಲಿಯೇ ಬಿಟ್ಟು ಹತ್ತಿರವಿದ್ದ ಮನೆಯೊಳಗೆ ಓಡಿ ಹೋಗಿ ಬಚಾವ್ ಆಗಿರುವುದಾಗಿ ಹೇಳಿದ್ದಾಳೆ.
ಸ್ಥಳೀಯರು ಕೂಡಲೇ ಸ್ಥಳೀಯ ಪೊಲೀಸ್ ಇಲಾಖೆಗೆ ವಿಚಾರ ತಿಳಿಸಿದ್ದು ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಹಂತಕರ ಹುಡುಕಾಟಕ್ಕೆ ಪೊಲೀಸರು ಬಲೆ ಬೀಸಿದ್ದು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಅಪಹರಣದಿಂದ ಬಚಾವಾದ ವಿದ್ಯಾರ್ಥಿನಿಯನ್ನು ಮಾತನಾಡಿಸಿದ ನಂತರ ಈ ವಿಚಾರದ ಬಗ್ಗೆ ತಿಳಿಸಿದರು. ನನಗೆ ಸರ್ಕಾರಿ ಪ್ರೌಢಶಾಲೆ ಹಂಚೂರು ಇಲ್ಲಿನ ಮುಖ್ಯೋಪಾಧ್ಯಾಯರು ನಾಗರಾಜು ನನಗೆ ಕಾಲ್ ಮಾಡಿದ್ರು. ನಮ್ಮೂರಿನ ಹುಡುಗಿ, ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿಂಗ್ ಪ್ರಯತ್ನ ಪಟ್ಟರೆ ಅಂತ. ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಸ್ಪಾಟಿಗೆ ಬಂದಾಗ ಮಗುವನ್ನು ಮಾತಾಡಿಸಿದೆ. ಮಗು ಹೇಳ್ತು ಇಲ್ಲಿ ಆಂಜೇಹಳ್ಳಿಯಿಂದ ಹಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಹಿಡ್ಕೊಳಕ್ಕೆ ಬಂದರು ಅಂತ ಹೇಳ್ತು. ತಕ್ಷಣ ನನಗೆ ಗೊತ್ತಾಗ್ತಂಗೆ ಓಡಿ ಹೋಗಿ ಅಲ್ಲಿ ಹತ್ತಿರದ ಮನೆಗೆ ಸೇರಿಕೊಂಡೆ ಅಂತ ಹೇಳ್ತು. ಮಗು ಸ್ವಲ್ಪ ಗಾಬರಿಯಾಗಿತ್ತು. ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ನಾವು ಮಾಹಿತಿ ಕಲೆ ಆಗ್ತಾ ಇದ್ದೇವೆ. ಈ ದಿನ ಯಾರಾದರೂ ಮಗು ಅರ್ಜೆಂಟ್ ಇದ್ದರೆ ಮಗು ಪೇರೆಂಟ್ ಜೊತೆಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಸ್ತಾ ಇದ್ದೇವೆ. ಇದುವರೆಗೂ ಮಾಹಿತಿ ಪ್ರಕಾರ ಯಾವುದೇ ತೊಂದರೆಗಳಿಲ್ಲ ನಮ್ಮಲ್ಲಿ. ಅಪಹರಣದಿಂದ ಬಚಾವಾದ ವಿದ್ಯಾರ್ಥಿನಿಯ ತಂದೆ ಮಾತನಾಡಿ, ನಾವು ಕೂಲಿ ಕಾರ್ಮಿಕರಾಗಿದ್ದು ನಮ್ಮ ಊರಾದ ಅಂಜಿಹಳ್ಳಿಯಿಂದ ಶಾಲೆಗೆ 1.5 ಕಿಲೋಮೀಟರ್ ಆಗುತ್ತದೆ. ನಮ್ಮ ಮಗಳು ಪ್ರತಿನಿತ್ಯದಂತೆ ಈ ದಿನವೂ ಬೆಳಿಗ್ಗೆ 8:45 ಸಮಯದಲ್ಲಿ ಶಾಲೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಘಟನೆ ನಡೆದಿದೆ. ದೂರವಾಣಿ ಮೂಲಕ ವಿಚಾರ ತಿಳಿದು ನಾವು ಆತಂಕದಲ್ಲಿದ್ದೇವೆ. ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗದಿರುವುದೇ ಇದಕ್ಕೆಲ್ಲ ಕಾರಣವಾಗಿದೆ. ಅಪಹರಣಕ್ಕೆ ಪ್ರಯತ್ನಿಸಿದವರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಯ್ತು. ನನ್ನ ಮಗಳು 8:45 9 ಗಂಟೆಗೆ ಸ್ಕೂಲಿಗೆ ಓದ್ತಾಳೆ, ಡೈಲಿ ಓದ್ತಾಳು. ಇವತ್ತು ನಾನು ಬಿಟ್ಟು ಬರಲ್ಲ ಕೆಲಸಕ್ಕೆ ಹೋಯ್ತು. ಹಾಗಾಗಿ ಅವಳು ನಾನು ಕೆಲಸಕ್ಕೆ ಹೋಗಿ ಬಂದಮೇಲೆ ಅವಳು ಫೋನ್ ಮಾಡಿ 2 ಜನ ಕಿತ್ತಪಡಕ್ಕೆ ಬಂದರೆ ಬೇಗ ಬಂದೆ. ಇವರು ಅಂತ ಹೋಗಿ ಬಂದುಬಿಟ್ಟು ಸುಸ್ತಾಗಿ ಸ್ಕೂಲಲ್ಲಿ ಮಲಗಿದ್ದೆ. ಇದೇ ಪುಸ್ತಕ ಸ್ಕೂಲಿಗೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. ಯಾವ ಊರು? ಯಾರಾಗಲಿ ನಿಲ್ಸಕ್ಲ ಅಂತಾರೆ ಬಸ್ನವರು. ಹೋಗಮ್ಮ ಅದು ನಿಮ್ಗೆ ಯಾಕಮ್ಮ ಹೋಗಮ್ಮ ನಡ್ಕೋಗಮ್ಮ, ನಿಮ್ಮ ಕೈಲಿ ತಾಕತ್ತಿಲ್ಲ ನಡ್ಕೋಕೆ ಹೋಗಮ್ಮ ಅಂತ ಬೈತಾರೆ. ಏನಾಗಬೇಕು ಮತ್ತಿಗೆ ಇದಕ್ಕೆ ಏನಾಗೋ ಇಲ್ಲ, ಅವರೆಲ್ಲರೂ ನ್ಯಾಯ ಸಿಗಬೇಕು. ಈ ರೀತಿ ಮುಂದೆ ಯಾವುದೇ ರೀತಿ ನಮಗೆ ತೊಂದರೆ ಏನೂ ಆಗಬಾರ್ದು. ನನಗೆಲ್ಲ ಎಲ್ಲರಿಗೂ ಯಾರಿಗೂ ಆಗಬಾರ್ದು. ಈ ರೀತಿ ಮಗಳಿಗಾದನ್ನೇ ಇನ್ನೊಬ್ಬರಿಗೆ ಆಗಬಾರ್ದು, ನನ್ನ ಮಗಳಿಗೆ ಆದ ಅಂತಂದರೆ ಇನ್ನೊಬ್ಬರಿಗೆ ಆಗಬಾರ್ದು. ಈ ರೀತಿ ಸರ್ಕಾರ ಕ್ರಮ ತಗೊಂಡು ಒಂದು ಬೇಡಿಕೆ ಈಡೇರಿಕೆ ಭರವಸೆ ದೊರೆತ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಎಐಯುಟಿಯುಸಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಎದುರು ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿಯನ್ನು 3ನೇ ದಿನಕ್ಕೆ ಅಂತ್ಯಗೊಳಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಜಿ ಹನುಮೇಶ್ ಮಾತನಾಡಿ, 3ನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟಿತ್ತು. ಮಳೆ ಧಾರಾಕಾರವಾಗಿ ಸುರಿಯುತ್ತಿದ್ದರೂ ನಮ್ಮ ಆಶಾ ಕಾರ್ಯಕರ್ತರು ಅದಕ್ಕೆ ಜಗ್ಗದೆ ಲೆಕ್ಕಿಸದೆ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ. ಆಶಾ ಕಾರ್ಯಕರ್ತೆಯರು ಕೆಲಸ ಕಳೆದುಕೊಳ್ಳುತ್ತಾರೆ ಎಂದು ಈ ಧರಣಿ ನಡೆಸಿದ್ದು ಧರಣಿಗೆ ಜಯ ದೊರಕಿದೆ. ಸಂಬಳ 10,000 ಎಂದು ಘೋಷಣೆ ಮಾಡಿದ್ದರೂ ಇಲ್ಲಿಯವರೆಗೂ ಬೇಡಿಕೆ ಈಡೇರಿಲ್ಲ. ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಅಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಫೆಬ್ರವರಿಯಿಂದ ಏನು 10,000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು, ಅದನ್ನು 8 ತಿಂಗಳಾದ್ರೂ ಸಹ ಇದುವರೆಗೂ ಸಹ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅದು ಜಾರಿ ಆಗಬೇಕು. ಹೇಗೆ ಅಂಗನವಾಡಿ ಮತ್ತು ಬಿಸಿಯೂಟದವರಿಗೆ ಹೇಗೆ 1,000 ರೂಪಾಯಿಗಳನ್ನು ಹೆಚ್ಚಳ ಮಾಡಿದ್ದಾರೆ, ಹಾಗೆಯೇ ನಮ್ಮ ಆಶಾ ಕಾರ್ಯಕರ್ತರಿಗೂ ಸಹ ಹೆಚ್ಚಳವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಏನು 10,000ನ ಇವತ್ತಿನಿಂದನೇ ನಮಗೆ ಬಿಡುಗಡೆಯನ್ನು ಮಾಡಬೇಕು. ಹಾಗೆ ಕೊಟ್ಟ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಳಿಸ್ಕೋಬೇಕು, ಮಾತು ತಪ್ಪಬಾರ್ದು. ಹಾಗೆಯೇ ಆಶಾ ಕಾರ್ಯಕರ್ತರನ್ನು ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸುವುದನ್ನು ನಿಲ್ಲಿಸಬೇಕು. ಹಾಗೆ ಮೌಲ್ಯಮಾಪನವನ್ನು ಮಾಡಿ ಆಶಾ ಕಾರ್ಯಕರ್ತರನ್ನು ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತರ ಮುಖಂಡರಾದ ಮಮತಾ, ಮೇಘನಾ, ನವೀನಾ, ಪುಷ್ಪಲತಾ, ಕೋಮಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಭಾರತ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ನಗರದಲ್ಲಿಂದು ವಿಭಜನಾ ವಿಭೀಷಣ ಸ್ಮೃತಿ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಹಿನ್ನೆಲೆ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಇಂದು ಸ್ವಚ್ಛತೆ ನಡೆಸಿದ್ದು, ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದ್ದು, ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೊದಲಿಗೆ ಆಜಾದ್ ಪಾರ್ಕ್ನಲ್ಲಿರೋಂಥ ಸ್ಮಾರಕ, ನಮ್ಮ ಅಮರ್ ಜವಾನ್ ಸ್ಮಾರಕದ ಹತ್ರ ಸ್ವಚ್ಛತಾ ಕಾರ್ಯವನ್ನು ಮಹಿಳಾ ಮೋರ್ಚಾದ ಸಹಯೋಗದೊಂದಿಗೆ ಸ್ವಚ್ಛತಾ ವ್ಯವಸ್ಥೆಯಲ್ಲಿ ನಿರತರಾದರು. ಅದಾದ ನಂತರ ಅಲ್ಲಿ ಒಂದಷ್ಟು ಬೌದ್ಧಿಕ ವಿಚಾರಗಳನ್ನು ಚರ್ಚೆ ಮಾಡಿ ಅದಾದ ನಂತರ ಒಂದು ಬೃಹತ್ ಬೈಕ್ ರ್ಯಾಲಿಯ ಮುಖೇನ ಭಾರತೀಯ ಜನತಾ ಪಾರ್ಟಿಯಲ್ಲಿ
ಕಚೇರಿ ಸೇರುವಂಥದ್ದು ಪ್ರಯತ್ನ ಆಯಿತು. ಇದರಲ್ಲಿ ವಿಶೇಷವಾಗಿ ಇವತ್ತು ವಿಭಜನಾ ವಿಭೀಷಣ ದಿವಸ್ ಅಂಥೇಳಿ ಸ್ಮೃತಿ ದಿವಸ್ ಅಂಥೇಳಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಂದರೆ ಅಖಂಡ ಭಾರತದ ಏನು ಕಲ್ಪನೆ ಇತ್ತು ಅದರ ಆ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಭಾರತ ಒಂದು ಸ್ವರೂಪವನ್ನು ಏನು ಅಖಂಡತೆಯನ್ನು ನೋಡಬೇಕು ಅಂತೇಳಿ ಭಾರತೀಯರು ಬಯಸಿದ್ರು, ಅದರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ. ಹಾಗಾಗಿ ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೈಕ್ನಲ್ಲಿ ಯುವಕರು. ನಗರದ ಡಿಡಿಪಿಐ ಉಪನಿರ್ದೇಶಕರಾಗಿ ಕೆಎನ್ ಬಲರಾಮ್ ಅವರು ಹುದ್ದೆಗೆ ಆಯ್ಕೆಗೊಂಡು ಕರ್ತವ್ಯಕ್ಕೆ ಹಾಜರಾದ ಹಿನ್ನೆಲೆ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸೇರಿದಂತೆ ಇತರೆ ಸಂಘ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಅವರು, ಮುಂದೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನದ ಸಾಧನೆಗೆ ನಿಮ್ಮ ಮಾರ್ಗದರ್ಶನವಿರಲಿ ಎಂದು ಕೋರಿದರು. ಅಧಿಕಾರಿಯಾಗಿ ಕೆಲಸ ಮಾಡಿ ಬಂದಿದ್ದಾರೆ. BO ಆಗಿದ್ದು ಸಹ ಎಲ್ಲ ಶಿಕ್ಷಕರ ಹೃದಯವನ್ನು ಗೆದ್ದು ಕೆಲಸ ಮಾಡಿಕೊಟ್ಟು ಈಗ BO ಆದ ನಂತರ ಅಕ್ಷರದಾಸೋಹದಲ್ಲಿದ್ದರು. ಅಕ್ಷರದಾಸೋಹದಲ್ಲೂ ಸಹ ನಮ್ಮೆಲ್ಲರೂ ನಾವೊಂದ್ಸಲ ಸ್ಕೂಲಿಗೆ ಹೋದಾಗ ಇನ್ಸ್ಪೆಕ್ಷನಿಗೆ ಬಂದಿದ್ರು. ನಾವು ಏನು ಸರ್ ಇಲ್ಲಿಗೆ ಬಂದಿರೋದಾಗ ಅದು ಫುಡ್ ಇನ್ಸ್ಪೆಕ್ಷನ್ ಊಟದಲ್ಲಿ ನೋಡೋಕ್ಕಿಂತ ಬಂದಿದ್ರು. ಹಾಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಹುದ್ದೆ DDPI ಈ ಒಂದು ಉಪನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಜೊತೆಯಲ್ಲಿ ಅವರ ಸೇವೆ ನಮ್ಮ ಹಾಸನ ಜಿಲ್ಲೆ ಎಲ್ಲ ಸಮಸ್ತ ಶಿಕ್ಷಕರಿಗೆ ಸಿಗಲಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲ ಒಳ್ಳೆ ಇನ್ನೂ ಹಲವಾರು ಕಾರ್ಯಗಳಿದ್ದಾವೆ. ಈಗೆಲ್ಲ ಮನವಿ ಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರು. ಆ ಶಿಕ್ಷಕರ ಮನವಿಗೆ ಸ್ಪಂದಿಸಿ ಆಗುವಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಲಿ. ನಮ್ಮ ಶಿಕ್ಷಕರ ಸೇವೆಗೆ ಅವರು ಸದಾ ಸಿದ್ಧರಾಗಿರ್ತಾರೆ. ಅವರ ಸೇವೆಯಿಂದ ನಮ್ಮೆಲ್ಲ ಶಿಕ್ಷಕರು ಸಮೃದ್ಧಿಯಾಗಿರಲಿ ಅಂತ ಆಶಿಸ್ತಾ ಅವರಿಗೆ ನಮ್ಮೆಲ್ಲ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಕೋಆಪರೇಟಿವ್ ಅಧ್ಯಕ್ಷ ಎಂಎನ್ ಪರಮೇಶ್, ಗೌರವ ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷ ಬಿಆರ್ ಧರ್ಮ, ನಿರ್ದೇಶಕರಾದ ದ್ರಾಕ್ಷಾಯಿಣಿ, ವೈಜೆ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 79ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ತಾಲೂಕು ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಅಂಗವಾಗಿ ಗುರುವಾರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಿಖಿಲ್ ಹಲಸುಲಿಗೆ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ನಿಖಿಲ್, ದೇಶವನ್ನು 70 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕಾಂಗ್ರೆಸ್ಸಿಗರು ಕಾಶ್ಮೀರಕ್ಕೆ ಪ್ರತ್ಯೇಕ ಕಾನೂನು ಮಾಡಿ ಭಾರತವನ್ನು ವಿಭಜಿಸಿದರು. ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನ ತೆರವುಗೊಳಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತವನ್ನು ಒಗ್ಗೂಡಿಸಿದರು ಎಂದರು. ಒಂದು ನಾಳೆ ಸ್ವತಂತ್ರ ದಿನಾಚರಣೆಯ 79ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಹಾಗೂ ಈ ಇತ್ತೀಚೆಗೆ ನಡೆದಂತಹ ಆಪರೇಷನ್ ಸಿಂಧೂರ್ ಹಾಗೂ ಆಪರೇಷನ್ ಮಹಾದೇವ್ ಇವೆರಡೂ ಸಹ ಯಶಸ್ವಿಯಾದ ಕಾರಣ ಇವತ್ತು ಕೇಂದ್ರ ಸರ್ಕಾರದಿಂದ ಹರ್ ಘರ್ ತಿರಂಗ ಅಭಿಯಾನದಡಿ ಇವತ್ತು ನಾವು ಯುವ ಮೋರ್ಚಾದ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಮಹಿಳಾ ಮೋರ್ಚಾದಿಂದ ಮೃತರಾದ ವೀರ ಯೋಧ AK ಸಾಗರ್ ಅವರ ಪ್ರತಿಮೆ ಹತ್ರ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕಾರ್ಯಕ್ರಮದ ಬೌದ್ಧಿಕ್ ಮಧು ಬೊಮ್ಮನಕೆರೆ ಮಾತನಾಡಿ, ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮತ್ತು ಮಹದೇವ್ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾದ ಕಾರಣ ಬಿಜೆಪಿಯಿಂದ ಬೈಕ್ ರ್ಯಾಲಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯುವಕರು ದೇಶಾಭಿಮಾನ ಬೆಳೆಸಿಕೊಳ್ಳುವ ಅಗತ್ಯವಿದ್ದು, ದೇಶ ಸೇವೆ ಮಾಡಿದ ಯೋಧರನ್ನು ನೆನಪು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವೆಂದು ಹೇಳಿದರು. ಆದರೆ ಇವತ್ತು ಈ ಆಗಸ್ಟ್ 14ನ್ನು ನಾವು ಯಾಕೆ ಈ ಕಾರ್ಯಕ್ರಮಗಳಿಗೆ ಅಭಿಯಾನ ರೂಪದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಆ ದೇಶ ವಿಭಜನೆಯ ಕರಾಳ ದಿನಗಳನ್ನು ನಾವು ಪುನಃ ನೆನಪು ಮಾಡ್ಕೊಳ್ಬೇಕಾಗಿದೆ. ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂದರೆ, ಪುನಃ ಇವತ್ತು ಸಮಾಜವನ್ನು ಒಡೆಯುವಂಥ ಜಾತಿ ಮುಖಾಂತರ ದೇಶವನ್ನು ಸಮಾಜದ ಸ್ವಸ್ಥವನ್ನು ಹಾನಿ ಮಾಡ್ತಕ್ಕಂಥ ಆ ಮೂಲಕ ಮತ್ತೊಂದು ವಿಭಜನೆಯನ್ನು ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಹಾಗಾಗಿ ನಾವು ಇತಿಹಾಸವನ್ನು ನೆನಪು ಮಾಡ್ಕೊಂಡಾಗ ಮಾತ್ರ ನಾವು ಇತಿಹಾಸವನ್ನು ನಿರ್ಮಿಸಲಿಕ್ಕೆ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಒಳಲಹಳ್ಳಿ ಅಶ್ವಥ್, ಉಪಾಧ್ಯಕ್ಷ ಜಯಪ್ರಕಾಶ್, ಶಾಸಕ ಸಿಮೆಂಟ್ ಮಂಜು, ಧರ್ಮಪತಿ ಪ್ರತಿಭಾ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದುಕೊಡುವ ನಿಟ್ಟಿನಲ್ಲಿ ಸಾವರ್ಕರ್ ಅಂತಹ ಕ್ರಾಂತಿಕಾರಿಗಳ ಪಾತ್ರವು ದೊಡ್ಡದಾಗಿದೆ ಎಂದು ಹಿಂದೂ ಹಿತರಕ್ಷಣಾ ಸಮಿತಿಯ ರಾಜ್ಯ ಮುಖಂಡ ರಘು ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಳೆ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯವನ್ನು ಯಾರು ತಂದುಕೊಟ್ಟರು ಎಂದರೆ ಗಾಂಧೀಜಿ ಹಾಗೂ ನೆಹರು ಎಂದು ಹೇಳಲಾಗುತ್ತದೆ. ಆದರೆ ಇವರಿಬ್ಬರಿಗಿಂತ ಶೇಕಡಾರು ಕ್ರಾಂತಿಕಾರರು ದೇಶಕ್ಕೆ ಸ್ವಾತಂತ್ರ್ಯ ತರಲು ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದರು. ಅದಕ್ಕಾಗಿ ಮಕ್ಕಳಿಗೆ ನಾವು ನೈಜ ಇತಿಹಾಸವನ್ನು ತಿಳಿಸಬೇಕು. ದೇಶ ವಿಭಜನೆಯಾದರೆ ದೇಶದಲ್ಲಿರುವ ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿರುವ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಬೇಕೆಂದು
ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಆದರೆ ಅಂಬೇಡ್ಕರ್ ಅವರ ಮಾತಿಗೆ ಬೆಲೆ ಕೊಡದೆ ಜಾತ್ಯತೀತ ದೇಶವನ್ನಾಗಿ ಮಾಡಲಾಗಿದೆ ಎಂದರು. ಇಂಡಿಪೆಂಡೆನ್ಸ್ ತಂದುಕೊಟ್ಟಂತಹ ವ್ಯಕ್ತಿ ಗಾಂಧೀಜಿ ಅಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಆ ರೀತಿಯಂತ ಬೆಳವಣಿಗೆಯನ್ನು ಮಾಡ್ತಾ ಬರ್ತೀವಿ. ಆದ್ರೆ ಆ ಗಾಂಧೀಜಿ ಮಾತ್ರ ಅಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಬಲಿದಾನವನ್ನು ಮಾಡಿದಂತರು 6,35,000 ಜನ ಕ್ರಾಂತಿಕಾರಿಗಳಂತ ನಾವು ಯಾವತ್ತು ಹೇಳೋದಿಲ್ಲ. ಅಲ್ಲಿಯವರೆಗೆ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ ನಾವು ಹೇಳಬೇಕಾಗಿದೆ, 6,36,000 ಜನ ಆ ಕ್ರಾಂತಿಕಾರಿಗಳ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಗಾಂಧೀಜಿಯವರಿಂದ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯಕ್ಕೆ ಸ್ವಲ್ಪವೂ ಕಿಂಚಿತ್ತೂ ಎಸಕ್ಕಾಗಿಲ್ಲ ಅಂತೇಳಿ ಆವತ್ತಿನ 1947ನೇ ಇಸ್ವಿನಲ್ಲಿ ಇದ್ದಂತಹ ಬ್ರಿಟಿಷ್ ಅಧಿಕಾರಿ ಕ್ಲೆಮೆಂಟ್ ಆಟ್ಲಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅಧಿಕೃತ ದಾಖಲೆ ರಾಷ್ಟ್ರಪಿತ ಅಂತ ಮಹಾತ್ಮ ಗಾಂಧಿ ಅಂತ ಅದೇ ರೀತಿ ಇವತ್ತು ಆಗಸ್ಟ್ 13ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮೆಲ್ಲರನ್ನು ಗೊಂದಲಕ್ಕೆ ಸಿಲುಕಿಸಿದ್ದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರಳಿ ಅವರು ಬರಬೇಕಿತ್ತು. ಆದರೆ ಸರ್ಕಾರದ ಕೆಲವೊಂದು ನಿಲುವಿನಿಂದ ಅವರಿಗೆ ಇವತ್ತು 13ನೇ ತಾರೀಕಿಂದ 14ನೇ ತಾರೀಕು 6 ಗಂಟೆವರೆಗೆ ನಿರ್ಬಂಧ ಇರಿ ಹಾಸನ ಜಿಲ್ಲಾಡಳಿತ ಆದೇಶ ಮಾಡಿದೆ. ಹಾಗಾಗಿ ಅವ್ರು ಬಂದಿಲ್ಲ. ನೀವೆಲ್ಲರೂ ಕೂಡ ಅವರ ನೋಡಕ್ಕೆ, ಅವರ ಮಾತನ್ನು ಕೇಳಕ್ಕೆ ಬಂದಿದ್ದೀರಾ. ಹಾಗಾಗಿ ನಾನು ನಿಮ್ಮೆಲ್ಲರೂ ಕೂಡ ಕ್ಷಮೆ ಕೇಳ್ತಿದ್ದೀನಿ. ಆದ್ಮೇಲೆ ನಾವು ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಬಹಳ. ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡ ಶಿವು ಜಿಪ್ಪಿ, ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಕೌಶಿಕ್ ಹೆನ್ನಲಿ, ಮಂಜು ಕಬ್ಬಿನಗದ್ದೆ, ದಿಲೀಪ್ ದುಷ್ಯಂತ್ ಸೇರಿದಂತೆ ಹಲವರು ಹಾಜರಿದ್ದರು. ಕಣತೂರು ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಹಾಜರಿದ್ದ ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿ ಒದಗಿಸಲಾಗುತ್ತಿರುವ ಸವಲತ್ತುಗಳ ಬಗ್ಗೆ ಹಾಗೂ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಸಮಗ್ರವಾದ ಮಾಹಿತಿ ನೀಡಿದರು. ಕಣತೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡಿಕೊಡುವುದಾಗಿ ಅಧ್ಯಕ್ಷರು ಭರವಸೆ ನೀಡಿದರು. ಬಂದು ಚೆಕ್ ಮಾಡಿಸಬಹುದು, ಯಾಕೆ ಬಂದಿಲ್ಲ, ಏನಾಗಿದೆ ಅಂತ ಚೆಕ್ ಮಾಡಿಸಬಹುದು. ಅದು ಬರ್ಲಿಕ್ಕೆ ಬರುತ್ತೆ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಬಂದಿದೆಯಾ ಇಲ್ವಾ ಅಂತ ನೋಡ್ಬೋದು ಅಷ್ಟೇ ನಮ್ಮ ಆಫೀಸಲ್ಲಿ. ಅದು ಬಿಟ್ಟರೆ ಮತ್ತೆ ಕಾಯ್ದೆಗಳಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ನಿಮಗೆ ಗೊತ್ತಿರಬಹುದು. ಬಾಲ್ಯ ವಿವಾಹ ಅಂದರೆ 18 ವರ್ಷದ ಒಳಗೆ ಇರ್ತಕ್ಕಂತಹ ಮಕ್ಕಳನ್ನ, ಹೆಣ್ಮಕ್ಳನ್ನ, ಮತ್ತೆ 21 ವರ್ಷದ ಒಳಗಡೆನ ಗಂಡು ಮಕ್ಕಳನ್ನ ಮಕ್ಕಳು ಅಂತ ಕರಿತೀವಿ. ಈ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂತ ಗೊತ್ತಿರ್ತಕ್ಕಂತಹ ವಿಷಯ. ಆದರೆ ಮಕ್ಕಳೇ ತಪ್ಪು. ಫಸ್ಟ್ ನಾವು ತೆರಿಗೆ ಕಟ್ಟಬೇಕು. 100% ಪಂಚಾಯತಿಗೆ ತೆರಿಗೆ ಕಟ್ಟಿದ್ವಿ, ಹೋಗಿ ಒಂದು 10% 90% ಕಟ್ಟಿದೀವ, ಆಗ ಕೇಳೋ ಹಕ್ಕು. ನಾನು ಸಾಮಾನ್ಯ ಜನ ಆಗಿ ಪಂಚಾಯತಿನ ಮತ್ತು ಚುನಾಯಿತ ಪ್ರತಿನಿಧಿಗಳನ್ನ ಕೇಳೋ ಹಕ್ಕು ನನ್ನ ಹತ್ರ ಇರುತ್ತೆ. ನಾವೇ ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇಲ್ಲ, ಬರೀ ಪ್ರಶ್ನೆ ಮಾಡ್ತೀವಿ ಸುಮ್ಮನೆ. ಅವ್ರು ಹೇಳಿದ್ರ ಇವ್ರು ಹೇಳ್ದ ಅಂತ ಹೇಳಿ ಸುಮ್ಮನೆ ಅಡ್ಡದಿಡ್ಡಿ ಪ್ರಶ್ನೆ ಮಾಡೋವಂಥದ್ದು. ಸೊ ನಾವು ಫಸ್ಟು ಸರಿಯಾಗಿ ನಾವು ಕಟ್ಟಬೇಕಾಗಿರೋ ತೆರಿಗೆನ ಎಲ್ಲರೂ ಸಂಪೂರ್ಣವಾಗಿ 100% ಪಂಚಾಯತಿ ಕಟ್ಟಿದ್ರೆ ಅಲ್ಲಿ ಮತ್ತೆ 15ನೇ ಹಣಕಾಸು ಹೇಳಿ ಸರ್ ಹೇಳ್ದಂಗೆ ಅದರಲ್ಲಿ ಬರುವಂಥ ಹಣ 15ನೇ ಹಣಕಾಸಲ್ಲಿ ನಮಗೊಂದು ಅರೌಂಡ್ 30 ಲಕ್ಷ ದುಡ್ಡು ಬರುತ್ತೆ, ಅರೌಂಡ್ ಅಂದಾಜು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಕೇಶವಮೂರ್ತಿ, ಉಪಾಧ್ಯಕ್ಷೆ ರಾಧಾ, ಕವಿತಾ ವಜ್ರೇಶ್, ನಾಗರತ್ನ, ಪದ್ಮಾ ಜಗದೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ಇತ್ತೀಚಿನ ದಿನದಂದು ಕಾಣದ ಕೈಗಳು ನಡೆಸುತ್ತಿರುವ ಧರ್ಮ ವಿರೋಧಿ ಕೆಲಸಕ್ಕೆ ಸರ್ಕಾರ ಕುಮ್ಮಕ್ಕು ನೀಡುತ್ತಾ ಭಕ್ತರ ಭಾವನೆಗಳ ನಡುವೆ ಚೆಲ್ಲಾಟವಾಡುತ್ತಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಆರೋಪಿಸಿದರು. ಬೇಲೂರು ಪಟ್ಟಣದ ಕೋಆಪರೇಟಿವ್ ಸಂಘದ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ ಬಹುದಿನಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳ ಮೇಲೆ ದೌರ್ಜನ್ಯಕ್ಕೆ ಮುಂದಾಗುತ್ತಿರುವುದು ನಿಜಕ್ಕೂ ಶೋಚನೀಯ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಆಧಾರರಹಿತ ಆರೋಪಕ್ಕೆ ಸರ್ಕಾರ ಮತ್ತು ಗೃಹ ಇಲಾಖೆ ಮೀನಾಮೇಷ ಎಣಿಸಿದೆ. ಜೊತೆಗೆ ಶ್ರದ್ಧಾ ಕೇಂದ್ರದ ಮೇಲೆ ಕಳಂಕ ತರಲು ಮುಂದಾಗಿದ್ದಾರೆ. ಸರ್ಕಾರ ವರ್ತನೆ ನಿಜಕ್ಕೂ ಕೋಟಿ ಕೋಟಿ ಭಕ್ತರ ಭಾವನೆಗಳ ಮೇಲೆ ಚೆಲ್ಲಾಟವಾಡುತ್ತಿದ್ದು, ಈಗಲಾದರೂ ಸರ್ಕಾರ ಈ ಬಗ್ಗೆ ಮೌನ ಮುರಿದು ಭಕ್ತಿತಾಣದ ಪಾವಿತ್ರತೆ ಕಾಪಾಡಬೇಕಿದೆ ಎಂದರು. ಇಲ್ಲಿ ನಾನು ನೋಡಿಲ್ಲ, ಪ್ರತಿ ಸಭೆಯಲ್ಲೂ ಕೂಡ ಅವರು ಮಾಡುವಂತ ಕೆಲಸ ಚಪ್ಪಲಿಯನ್ನು ಶಿಸ್ತಾಗಿ ಬಿಟ್ಟಿರ್ತಾರೆ. ಈ ಚಪ್ಪಲಿಯನ್ನು ಬಿಟ್ಟಾಗ ಇದು ಧರ್ಮಸ್ಥಳ ಸಂಘದ್ದೇ ಕಾರ್ಯಕ್ರಮ ಅನ್ನೋ ಮಟ್ಟಕ್ಕೆ ಮಾಡ್ತಾರೆ. ಸಂಸ್ಕಾರ ಇಲ್ಲ ಅಂತಂದ್ರೆ ಇಲ್ಲ, ಅದು ಯಾವುದೇ ಕಾರಣಕ್ಕೂ ರುಚಿಸಲ್ಲ. ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಘ
ಇವತ್ತು ಬೆಳ್ತಂಗಡಿಯಲ್ಲಿ ಸಣ್ಣದಾಗಿ ಪ್ರಾರಂಭವಾದಂಥ ಪೂಜ್ಯ ವೀರೇಂದ್ರ ಹೆಗಡೆ ಮಾತೃಶ್ರೀ ಹೇಮಾವತಿ ಅಮ್ಮನವರಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಪ್ರಜ್ವಲಿಸ್ತಾ ಐತಿ. ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದೆ. ಲಕ್ಷಾಂತರ ಜನರ ಬದುಕನ್ನ ಅವರಿಗೆ ಕಟ್ಕೊಳ್ಳಿಕ್ಕೆ ಅನುವನ್ನು ಮಾಡಿಕೊಟ್ಟಿದೆ. ಉಪ ಕಸಬುಗಳನ್ನು ನಡೆಸಲಿಕ್ಕೆ ಅವರಿಗೆ ಬೇಕಾದಷ್ಟು ಸೌಲಭ್ಯಗಳನ್ನು ನೀಡುತ್ತಾ ಒಂದು ರೀತಿ. ಬೇಲೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಿಎಲ್ ಧರ್ಮೇಗೌಡ ಮಾತನಾಡಿ, ಧರ್ಮಸ್ಥಳ ಸಂಘ ಕೇವಲ ಹಣಕಾಸು ವಹಿವಾಟಿಗೆ ಸೀಮಿತವಾಗದೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರೆಯುತ್ತಾ ಬಂದಿದೆ. ವಿಶೇಷವಾಗಿ ಮಹಿಳಾ ಸಬಲೀಕರಣದಿಂದ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಂಡು ಸುಖಿ ಬದುಕು ನಡೆಸಲು ಸಹಕಾರ ಮಾಡಿದ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಕಾರ್ಯವೈಖರಿ ನಿಜಕ್ಕೂ ಅಗಮ್ಯ. ಸರ್ಕಾರ ಶೀಘ್ರದಲ್ಲೇ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಲು ಮುಂದಾಗಬೇಕೆಂದು ಆಗ್ರಹಿಸಿದರು. ಮಕ್ಕಳಿಗೆ ಸಬಲತೆ ಇಲ್ಲವೋ ಅಂತವರಿಗೆ ಒಂದು ನೆರವನ್ನು ನೀಡುವುದಕ್ಕೋಸ್ಕರ ಶ್ರೀ ಕ್ಷೇತ್ರದಿಂದ ಸನ್ಮಾನ್ಯರು ಬಂದಿದ್ದಾರೆ. ಅವರ ಒಂದು ಭಾವನೆಗಳಿಗೆ ನಾವು ಬೇಲೂರು ತಾಲೂಕಿನಾದ್ಯಂತ ಅಭಿವೃದ್ಧಿ ವ್ಯಕ್ತಪಡಿಸುತ್ತಾ ನಿನ್ನೆ ತಾನೇ ಶ್ರೀ ಧರ್ಮಸ್ಥಳದ ಬಗ್ಗೆ ಒಂದು ಹಾಸನದಲ್ಲಿ ಪ್ರತಿಭಟನೆ ನಡೆಯಿತು. ನಾನು ಪೇಪರ್ನಲ್ಲಿ ನೋಡಿದೆ. ಆದರೆ ಈ ಅವಹೇಳನಕಾರಿ ಹೇಳಿಕೆಗಳು ಅಲ್ಲಿ ತಕ್ಕದಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು. ಇಂದಿಗೆ ಹೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು, ನಾನು ಇನ್ನು ಮುಂದೆ ಅಲ್ಲಿ ಯಾವುದೇ SIT ತನಿಖೆ ನಡೆಯಕ್ಕೆ ಬಿಡೋದಿಲ್ಲ, ಅಗೆಯೋಕ್ಕೂ ಬಿಡೋದಿಲ್ಲ. ಶ್ರೀ ಕ್ಷೇತ್ರಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಅನ್ನೋ ಒಂದು ನುಡಿನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು. ಅದರಂತೆ ನಮ್ಮ ಬೇಲೂರು ತಾಲೂಕಿನ 95 ಪ್ರತಿಭಾನ್ವಿತ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಮಂಜುಳಾ, ಧರ್ಮಸ್ಥಳ ಸಂಘದ ಜನಜಾಗೃತಿ ಸದಸ್ಯರಾದ SK ನಾಗೇಶ್ ಸೇರಿದಂತೆ ಇತರರು ಇದ್ದರು. ಹೆತ್ತೂರು ಗ್ರಾಮ ಪಂಚಾಯಿತಿಯ ಬಾಚಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ಬೆದರಿಕೆಯಾಗಿರುವ ಐ ಮಾಸ್ಕ್ ದೀಪವು ಮುರಿದು ತೂಗುತ್ತಿದ್ದು ಜನರಲ್ಲಿ ಆತಂಕ ಹುಟ್ಟಿಸಿದೆ. ಕಳೆದ 6 ವರ್ಷಗಳ ಹಿಂದೆ ಗ್ರಾಮಸ್ಥರು ಮತ್ತು ಪ್ರವಾಸಿಗರಿಗಾಗಿ ಸ್ಥಾಪಿಸಲಾದ ಈ ದೀಪ 1 ವರ್ಷದಿಂದ ಜೋರಾದ ಮಳೆ ಗಾಳಿಗೆ ಮುರಿದು ಕೇವಲ ವಿದ್ಯುತ್ ತಂತಿಯ ಆಸರೆಯಲ್ಲಿ ನೇತಾಡುತ್ತಿದೆ. ಈ ಪ್ರದೇಶವು ಕಾಡಾನೆಗಳ ಸಂಚಾರಕ್ಕೆ ಹೆಸರುವಾಸಿಯಾಗಿದ್ದು ಪ್ರತಿನಿತ್ಯ ಹಲವಾರು ಪ್ರವಾಸಿಗರು ಭೇಟಿ ನೀಡುವ ಸ್ಥಳವಾಗಿದೆ. ಆದರೆ ದೀಪದ ದುರಸ್ತಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ್ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಗಗನ್ ನೇತೃತ್ವದಲ್ಲಿ ಹೆತ್ತೂರು ಪಂಚಾಯಿತಿ ಅಧ್ಯಕ್ಷರು ಮತ್ತು PDOಗೆ ಮನವಿ ಸಲ್ಲಿಸಿದರೂ ಯಾವುದೇ ಪರಿಹಾರ ಬಂದಿಲ್ಲ. 1 ವಾರದೊಳಗೆ ಈ ಐಮಾಸ್ಕ್ ದೀಪವನ್ನು ದುರಸ್ತಿಗೊಳಿಸದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ತಾಲೂಕು ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿಷ್ಣುವರ್ಧನ್ ಪುಣ್ಯಭೂಮಿ ತೆರವುಗೊಳಿಸಿದ್ದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಅಧ್ಯಕ್ಷ ರಾಹುಲ್ ಮದ್ರಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಸರ್ದಾರ್ ಶರಣಗೌಡ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ಪುಣ್ಯಭೂಮಿಯನ್ನು ತೆರವುಗೊಳಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅದೇ ಜಾಗದಲ್ಲಿ ಪುಣ್ಯಭೂಮಿ ಪುನರ್ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ತೆರವುಗೊಳಿಸಿ ಇವತ್ತು ಸರ್ಕಾರ ತನ್ನ ಸ್ಪಷ್ಟವಾದಂತಹ ನಿಲುವು ಪ್ರಕಟಿಸಿದೆ. ಯಾವ ರೀತಿಯಪ್ಪ ಅಂದ್ರೆ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ತೋರಿದಂತಹ ಅಪಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ತಾವು ತೆರವುಗೊಳಿಸಿದಂತ ಸಮಾಧಿ ಸ್ಥಳದಲ್ಲಿ ನಮ್ಮೆಲ್ಲರ ಅಭಿಮಾನಿಗಳ ಪಾಲಿನ ದೇವರು, ನಮ್ಮೆಲ್ಲರ ದೇವರು ಅಂತ ಭಾವಿಸುತ್ತಿರುವಂತಹ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಅವರಿಗೆ ಕೊಡಬೇಕಾದಂತ ಗೌರವಯುತವಾಗಿ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಾಹುಲ್ ಬಿ ಮದರಿ, ಪ್ರಭುಗೌಡ ಜವಳಗಿ, ಸಾಹೇಬಗೌಡ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣನವರನ್ನು ವಜಾಗೊಳಿಸಿದ ಕ್ರಮ ಖಂಡಿಸಿ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಸರ್ಕಾರಕ್ಕೆ ಮನವಿ ಮಾಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಎನ್ ರಾಜಣ್ಣನವರು ಯಾವ ತಪ್ಪು ಮಾಡಿದರು ಎಂದು ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿದಿರಿ. ಕನಿಷ್ಠ ಒಂದು ನೋಟಿಸ್ ಕೊಡದೆ, ಸಮಜಾಯಿಷಿಯನ್ನೂ ಕೇಳದೆ ಅಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿಬೆಳೆಸಲು ಶ್ರಮಿಸಿದ ಪ್ರಭಾವಿ ನಾಯಕನನ್ನು ಏಕಾಏಕಿ ಸಚಿವ ಸಂಪುಟದಿಂದ ತೆಗೆದು ಅಪಮಾನ ಮಾಡಲಾಗಿದೆ. ರಾಜಣ್ಣ ಅವರು ಸತ್ಯ ಹೇಳಿದ್ದಕ್ಕೆ ರಾಜ್ಯ ಸರ್ಕಾರ ವಜಾ ಮಾಡಿದೆ. ರಾಜಣ್ಣ ಅವರನ್ನ ವಜಾ ಮಾಡಿರುವುದು ಇಡೀ ರಾಜ್ಯದ ನಾಯಕ ಜನಾಂಗಕ್ಕೆ ತುಂಬಾ ನೋವಾಗಿದೆ. ನೇರವಾಗಿ ಮಾತನಾಡುವುದು ರಾಜಣ್ಣನವರ ಗುಣ. ಅವರನ್ನ
ಏಕಾಏಕಿ ವಜಾ ಮಾಡಿರುವುದು ಸರಿಯಲ್ಲ. ಕೂಡಲೇ ರಾಜಣ್ಣನವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಗುಬ್ಬಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಏನು ಮೊನ್ನೆ ನಮ್ಮ KN ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ, ಅದು ನಮ್ಮ ಎಲ್ಲರಿಗೂ ಬೇಸರ ತಂದಿದೆ. ನಾವು ತುಮಕೂರು ಹೋರಾಟದಲ್ಲೂ ಭಾಗವಹಿಸ್ತೋ, ಗುಬ್ಬಿ ನಗರದಲ್ಲೂ ಸಹ ಹೋರಾಟ ಮಾಡಬೇಕು ಅಂತ ಪೂರ್ವಭಾವಿ ಸಭೆ ಕರೆದಿದ್ದೋ. ಮೊದಲು ಇವತ್ತು ಪೂರ್ವಭಾವಿ ಸಭೆಗಿನ ಮುಂಚಿತವಾಗಿ ಒಂದು ಪ್ರೆಸ್ ಮೀಟ್ ಕೊಟ್ಬಿಡೋಣ, ಮುಂದಿನ ದಿನದಲ್ಲೇ ಹೋರಾಟ ಮಾಡೋಣ, ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ತೀರ್ಮಾನಿಸಿ ನಿಮಗೆ ಒಂದು ಮಾಧ್ಯಮ ಹೇಳಿಕೆ ಕೊಡಬೇಕು ಅಂತ ನಾವೆಲ್ಲ ನಿಶ್ಚಯ ಮಾಡಿ, ವಾಲ್ಮೀಕಿ ಸಮುದಾಯದ ಬಂಧುಗಳು, ದಲಿತ ಬಂಧುಗಳು ಎಲ್ಲ ಸೇರಿ ನಿಶ್ಚಯ ಮಾಡಿದ್ದೀವಿ. ಹಂಗಾಗಿ ತಮ್ಮನ್ನೆಲ್ಲ ಕರೆದಿದ್ದೀವಿ. ರಾಜಣ್ಣವ್ರನ್ನ ನಮ್ಮ ರಾಜ್ಯ ಸರ್ಕಾರ ವಜಾ ಮಾಡಿದೆ. ಯಾಕೆ ವಜಾ ಮಾಡಿದೆ? ಸತ್ಯ ಹೇಳಿದ್ದಕ್ಕೆ ವಜಾ ಮಾಡಿದೆ. ದಲಿತು ಸತ್ಯನೇ ಹೇಳಂಗಿಲ್ವಾ? ನಾವು ಸತ್ಯ ಹೇಳ್ತಿದ್ದಂಗೆ ನಮ್ಮನ್ನ ನೀನು ಬೇಡಪ್ಪ ಸಂಪುಟಕ್ಕೆ ನೀನು ಆಚಲಿರು ಅಂತೇಳಿ ರಾಜೀನಾಮೆಸನ್ನ ಪಡಿಬೋದಾಗಿತ್ತು, ಗೌರವವಾಗಿ ನಡೆಸ್ಕೋಬೋದಾಗಿತ್ತು. ಅದು ಬಿಟ್ಟು ವಜಾ ಮಾಡಿದ್ದೀವಿ ನಿಮಗೆ ಅನ್ನೋದನ್ನು ಸಂದೇಶನ ಟಿ ವಿನಲ್ಲೇ ಪತ್ರಿಕೆಯಲ್ಲೇ ನೋಡಿ ನಮಗೆಲ್ಲ ಮನಸ್ಸಿಗೆ ನೋವಾಯಿತು. ರಾಜಣ್ಣವರು ನೇರವಾಗಿ ಮಾತಾಡೋ ಅಂಥವ್ರು. ಯಾವುದೇ ವ್ಯಕ್ತಿ ಹೋಗಲಿ, ಯಾವುದೇ ಜನಾಂಗದ ವ್ಯಕ್ತಿ ಹೋಗಲಿ, ಜನನಾಯಕರವರು ಯಾರಿಗೋದು ಸಹ ಅವ್ರ ಕೈಲಾದಂಥ ಸಹಾಯನ ಮಾಡೋ ಅಂಥವ್ರು. ನಮ್ಮ ಗುಬ್ಬಿ ತಾಲೂಕಿಂದ ನಾನು ಸಹ ಅವ್ರ ಹತ್ರ ಹೋಗಿ ಸಹಾಯ ಪಡೆದಿದ್ದೀನಿ. ಹಲವಾರು ಮುಖಂಡರುಗಳಿಗೂ ಅಲ್ಲಿ ಹೋಗಿ ಸಹಾಯ ಪಡೆದಿರೋದು ನಾನು ನೋಡಿದ್ದೀನಿ. ಅವರು ನೇರವಾಗಿ ಮಾತಾಡ್ತಾರೆ, ಏನಿದೆ ಅದನ್ನ ಹೇಳ್ತಾರೆ. ಮತಗಳ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ ಸಾಗಸಂದ್ರ ದೇವರಾಜು, ಮಾಜಿ ಎಪಿಎಂಸಿ ಅಧ್ಯಕ್ಷ ಲಕ್ಷ್ಮೀ ರಂಗಯ್ಯ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ ಸೇರಿದಂತೆ ಇತರರು ಇದ್ದರು. ಸೆಂಟ್ರಲ್ ಬ್ಯಾಂಕ್ ವತಿಯಿಂದ 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮವನ್ನು ಮಳವಳ್ಳಿ ತಾಲೂಕಿನ ಹಲಗೂರು ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿರುವ ಕುವೆಂಪು ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಸೆಂಟ್ರಲ್ ಬ್ಯಾಂಕಿನ ಪ್ರಾದೇಶಿಕ ಆಯುಕ್ತರಾದ ಪಾರ್ಥಸಾರಥಿ ನಾಯ್ಡು ಉದ್ಘಾಟಿಸಿದರು. ಈ ವೇಳೆ ಹಲಗೂರು ಸೆಂಟ್ರಲ್ ಬ್ಯಾಂಕ್ನ ವ್ಯವಸ್ಥಾಪಕಿ ಸೌಮ್ಯ ಮಾತನಾಡಿ, 3 ತಿಂಗಳ ಹಣಕಾಸು ಸೇರ್ಪಡೆ ಪೂರ್ಣತೆ ಅಭಿಯಾನದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ 1 ಶಿಬಿರ ನಡೆಸಬೇಕು ಎಂಬ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವಿವರಿಸಿದರು. ಇದು ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲೂ ಈ ಶಿಬಿರ ನಡೆಯಬೇಕು ಅಂತ ಹೇಳಿ ಬಂದಾಗ ನಾವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಲವು ಶಾಖೆಯಿಂದ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದೀವಿ. ಈ ಶಿಬಿರದಲ್ಲಿ PMJDY ಅಕೌಂಟು, PMJJBY ಅಕೌಂಟು, PMSBY, APY ಹಾಗೂ ಡಿಜಿಟಲ್ ಸೈಬರ್ ಇಂದ ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದ್ರ ಉದ್ದೇಶದಿಂದ ಈ ಶಿಬಿರನ ಏರ್ಪಡಿಸಿದ್ವಿ. ಜೊತೆಗೆ ಅಕೌಂಟು KYC ಅಪ್ಡೇಷನ್ ಮಾಡಬೇಕು ಪ್ರತಿಯೊಬ್ಬರನ್ನು ಅಂತ ಹೇಳಿ ಇದು ಶಿಬಿರ. ಕಾರ್ಯಕ್ರಮದಲ್ಲಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಶ್ರೀನಿವಾಸಚಾರಿ, ಸದಸ್ಯರಾದ ರವೀಶ್, ಮೂರ್ತಿ, ಸಿಬ್ಬಂದಿಗಳಾದ ಪ್ರಮೋದ್, ಸಿದ್ದಪ್ಪಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ, ಇದೊಂದು ಖಾಲಿ ಡಬ್ಬ, ದೊಡ್ಡ ಷಡ್ಯಂತ್ರ, DCM DK ಶಿವಕುಮಾರ್ ಸ್ಫೋಟಕ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಜಾಮೀನು ರದ್ದು, ಸುಪ್ರೀಂ ಆದೇಶದಂತೆ ನಟ ದರ್ಶನ್, ಪವಿತ್ರ ಸೇರಿ 4 ಅರೆಸ್ಟ್, ಆರೋಪಿಗಳ ಬಂಧನವಾಗುತ್ತಿದ್ದಂತೆ ಕುಟುಂಬಸ್ಥರ ಕಣ್ಣೀರು. ಹಗಲಿನಲ್ಲೇ ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್, ಕೂದಲೆಳೆ ಹಂತರದಲ್ಲಿ ಬಾಲಕಿ ಬಚಾವ್, ಆಲೂರು ತಾಲೂಕನ್ನು ಬೆಚ್ಚಿ ಬೀಳಿಸಿದ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.